ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ವಿಡಿಯೋದಲ್ಲಿ ನಾವು ಯೂಶ್ವಲಿ ಆಫ್ಟರ್ ಏಜ್ ಆಫ್ 40 ವರ್ಷಕ್ಕಿಂತ ಮೇಲೆ ಇರೋರು ಸಫರ್ ಆಗುವಂಥ ಒಂದು ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅದು ಮೇನ್ಲಿ ಮತ್ತೇನಲ್ಲ, ಮೊಣಕಾಲು ನೋವು ಅಥವಾ ಮಂಡಿ ನೋವು ಅಥವಾ ನೀ ಜಾಯಿಂಟ್ ಪೇನ್. ಸೊ ಈ ಮೊಣಕಾಲು ನೋವು ಬರಲಿಕ್ಕೆ ಭಾಳಷ್ಟು ಕಾರಣಗಳಿದೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಕಾಮನ್ ಆಗಿ ಕಂಡು ಬರುವಂಥ ಪ್ರಾಬ್ಲಮ್ ಓಸ್ಟಿಯೋ ಆರ್ಥರೈಟಿಸ್ ಅಥವಾ ಮೊಣಕಾಲಲ್ಲಿ ಬರುವಂಥ ಸೌಕಳಿ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಕೆಲವು ಇನ್ಫಾರ್ಮೇಷನ್ಸನ್ನು ಶೇರ್ ಮಾಡ್ತೇನೆ. ಸೊ ಯೂಶ್ವಲಿ ಈ ಮಂಡಿ ನೋವು ಏನಿದೆ ಅದು ಯಂಗ್ಸ್ಟರ್ಸಲ್ಲಿ ಕಾಣೋದು ತುಂಬ ಕಡಿಮೆ, ಅಂದರೆ ಆಫ್ಟರ್ ಎನ್ ಏಜ್ ಆಫ್ 40 ಡೆವಲಪ್ ಆಗುವಂಥದ್ದು. ಆ್ಯಂಡ್ ಇಟ್ಸ್ ಗ್ರ್ಯಾಜುವಲ್. ನಾವು ಇನಿಷಿಯಲಿ ಏನು ಮಾಡ್ತೀವಿ, ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಒಂದು 40 ವರ್ಷ ನಂತರ ನಮಗೇನೋ ಒಂದು ಸಣ್ಣ ಮೊಣಕಾಲು ನೋವು ಬಂತು, ಅದನ್ನು ಇಗ್ನೋರ್ ಮಾಡಿದಾಗ ಏನಾಗುತ್ತೆ, ಆ ಪ್ರಾಬ್ಲಮ್ ಹೆಚ್ಚಾಗ್ತಾ ಹೋಗ್ತದೆ ಆ್ಯಂಡ್ ಮತ್ತೆ ಅದು ಸಿವಿಯರ್ ಪ್ರಾಬ್ಲಮ್ ಆಗಿ ಡೆವಲಪ್ ಆಗುತ್ತೆ. ಸೊ ಇನಿಷಿಯಲಿ ನಮಗೆ ಗೊತ್ತಿದ್ದರೆ ಏನೇನು ಸಿಂಪ್ಟಮ್ಸ್ ಇದರಲ್ಲಿ ಕಂಡು ಬರುತ್ತೆ ಅಂತ ಗೊತ್ತಿದ್ದರೆ ಬೇಗ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯ. ಸೊ ಇನಿಷಿಯಲಿ ಏನೇನು ಸಿಂಪ್ಟಮ್ಸ್ ಕಾಣುತ್ತೆ ಅಂತ ಫಸ್ಟ್ ನಾವು ನೋಡೋಣ. ಸೊ ತುಂಬ ಜನರಲ್ಲಿ ಸಿವಿಯರ್ ಪೇಯ್ನ್ ಏನು ಕಾಣೋದಿಲ್ಲ. ಮೇ ಬಿ ಒಂದು ಸಣ್ಣ ಸ್ಟಿಫ್ನೆಸ್ ಇರ್ಬೋದು. ಬೆಳಿಗ್ಗೆ ಎದ್ದು ಕಾಲು ಊರುವಾಗ ಒಂದು ಸ್ವಲ್ಪ ಸ್ಟಿಫ್ನೆಸ್, ಒಂದು ಸ್ವಲ್ಪ ಸ್ಟೆಪ್ಸ್ ನಡೆದು ಕೂಡಲೇ ಎಲ್ಲ ನಾರ್ಮಲ್ ಆಗುತ್ತೆ. ಅದು ಕ್ಯಾನ್ ಬಿ ಲೈಕ್, ಅಂದರೆ ನಾವು ಏಜಿಗೆ ನಾ ಹೇಳ್ದಂಗೆ ಕಂಪೇರ್ ಮಾಡಬೇಕು. ಆಫ್ಟರ್ ಎನ್ ಏಜ್ ಆಫ್ 40 ಅಷ್ಟೇ ಈ ಸೌಕಳಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬಟ್ ಕೆಲವರಲ್ಲಿ ಏನಾದರೂ ಇಂಜುರೀಸ್ ಆದರೆ, ಏನೋ ಮಿನಿಸ್ಕಲ್ ಟೇರ್ ಇರ್ಬೋದು ಅಥವಾ ಲಿಗಮೆಂಟ್ ಟೇರ್ ಇರ್ಬೋದು ಅಥವಾ ಏನಾದರೂ ಟ್ರಾಮಾ, ಅಲ್ಲಿ ಬಿದ್ದು ಇಂಜುರಿ ಆಗಿರೋಂಥದ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ಈ ಥರ ಪ್ರಾಬ್ಲಮ್ಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ ಅಟ್ ಎ ವೆರಿ ಅರ್ಲಿ ಏಜ್. ಬಟ್ ಯೂಶ್ವಲಿ ಆಫ್ಟರ್ ಎನ್ ಏಜ್ ಆಫ್ 40 ಅಷ್ಟೇ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಡೆವಲಪ್ ಆಗುತ್ತೆ. ಸೊ ನಾವು ಹೇಳ್ದಂಗೆ ಇನಿಷಿಯಲಿ ಮೇ ಬಿ ಒಂದು ಸಣ್ಣ ಸ್ಟಿಫ್ನೆಸ್ ಇರ್ಬೋದು, ನಮಗೆ ತುಂಬ ಹೊತ್ತು ಕೆಳಗೆ ಕೂತ್ಕೊಂಡು ಏಳುವಾಗ ಮಂಡಿ ಮೇಲೆ ಒಂಥರ ಸ್ಟ್ರೈನ್ ಅನಿಸೋದು. ಸೊ ಇದೆಲ್ಲ ಇನಿಷಿಯಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ನಾವು ಇದನ್ನು ಗ್ರೇಡ್ ಮಾಡ್ತೀವಿ. 0, 1, 2, 3, 4 ಅಂತ ಸ್ಟೇಜಸ್ ಇದೆ ಈ ಆಸ್ಟಿಯೋ ಆರ್ಥರೈಟಿಸಲ್ಲಿ. ಸೊ ಇನಿಷಿಯಲ್ 0 ಸ್ಟೇಜ್ ಅಂದರೆ ಏನೂ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಫಸ್ಟ್ ಸ್ಟೇಜಲ್ಲಿ ಸಣ್ಣ ವೇರ್ ಆ್ಯಂಡ್ ಟೇರ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಸ್ಟೇಜಲ್ಲಿ ನಮ್ಗೆ ಈ ಥರ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಮೇ ಬಿ ಸಣ್ಣ ಇದು ನಾವೇನು ಸ್ಪರ್ ಫಾರ್ಮೇಷನ್ ಇರ್ಬೋದು, ಸಣ್ಣ ಎಲುಬುಗಳು ಬೆಳೆಯೋದು ಅಥವಾ ಅಲ್ಲಿ ಒಂಥರ ಸ್ಟಿಫ್ನೆಸ್ ಅನಿಸೋದು, ಸ್ಲೈಟ್ ಸ್ಟಿಫ್ನೆಸ್ ಅನಿಸೋದು. ಬಟ್ ಸಿವಿಯರ್ ಪೇಯ್ನ್ ಏನಿರಲ್ಲ. ಆ್ಯಂಡ್ ಮಾರ್ನಿಂಗಲ್ಲಿ ಅಷ್ಟೇ ಕೆಲವು ಸಲ ಸಣ್ಣ ಸ್ಟಿಫ್ನೆಸ್ ಇರ್ಬೋದು. ಅಥವಾ ಲೈಕ್ ತುಂಬ ಹೊತ್ತು ನಾ ಹೇಳ್ದಂಗೆ ಕೆಳಗೆ ಕೂತ್ಕೊಂಡು ಸ್ಕ್ವಾಟಿಂಗಲ್ಲಿ ನಾವು ವಾಶ್ರೂಮ್ಗೆ ರೆಸ್ಟ್ ರೂಮಿಗೆ ಹೋಗಿ ತುಂಬ ಹೊತ್ತು ಕೂತ್ಕೊಂಡು ಹೇಳುವಾಗ ಕಾಲಲ್ಲಿ ಸ್ವಲ್ಪ ಸ್ಟಿಫ್ನೆಸ್ ಅನಿಸೋದೆಲ್ಲ ಇನಿಷಿಯಲ್ ಸ್ಟೇಜಲ್ಲಿ ಕಂಡುಬರುವಂಥ ಲಕ್ಷಣಗಳು. ಆ್ಯಂಡ್ ಆಫ್ಟರ್ ಒಂದು ಸೆಕೆಂಡ್ ಸ್ಟೇಜು ಅಥವಾ ಥರ್ಡ್ ಸ್ಟೇಜಲ್ಲಿ ಈ ಸಿಂಪ್ಟಮ್ಸ್ ಏನಾಗುತ್ತೆ, ಅದು ಸಿವಿಯರ್ ಆಗುತ್ತೆ. ಸೆಕೆಂಡ್ ಸ್ಟೇಜಲ್ಲಿ ನಮಗೆ ಸ್ಟೆಪ್ಸ್ ಹತ್ತುವಾಗ ಅಥವಾ ಸ್ಟೆಪ್ಸ್ ಇಳಿಯುವಾಗ ಸಿವಿಯರ್ ಪ್ರಾಬ್ಲಮ್ ಬರೋದು. ಅಥವಾ ನಮಗೆ ಇಷ್ಟ ಇರುವಂಥ ಏನೋ ಒಂದು ಗೇಮ್ಸ್ ಇರುತ್ತೆ, ನಾವು ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ಹೋಗ್ತೀವಿ, ಆಡಿದಾಗ ನಮಗೆ ಸಿವಿಯರ್ ಪೇಯ್ನ್ ಅನುಭವ ಆಗೋದು. ನಮಗೆ ಲಾಂಗ್ ಸ್ಟ್ರೆಸ್ಸನ್ನು ತಡ್ಕೊಳ್ಳುವಂಥ ಶಕ್ತಿ ನಮ್ಮ ಕಾಲುಗಳಿಗೆ ಇರಲ್ಲ, ಅಂದರೆ ಸಿವಿಯರ್ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಆ ಥರ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ನಾವು ಮಾಡಿದರೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಏಳುವಾಗ ಕೂಡ ನಮ್ಮ ಕಾಲಲ್ಲಿ ಒಂಥರ ಸ್ಟಿಫ್ನೆಸ್ಸು ಮತ್ತು ಪೇಯ್ನ್ ಅಂತ ಅನುಭವ ಆಗುವಂಥ ಸಾಧ್ಯತೆಗಳಿದೆ. ಆ್ಯಂಡ್ ಥರ್ಡ್ ಸ್ಟೇಜ್ ಮತ್ತು ಫೋರ್ತ್ ಸ್ಟೇಜಲ್ಲಿ ಏನಾಗುತ್ತೆ, ಇದೇ ಸಿಂಪ್ಟಮ್ಸ್ ಹೆಚ್ಚಾಗ್ತಾ ಹೋಗ್ತದೆ. ಆ್ಯಂಡ್ ನಾವು ಯೂಶ್ವಲಿ ಫಸ್ಟ್ ಸ್ಟೇಜ್ ತನಕ ಹೋಗಲ್ಲ, ಅದಕ್ಕಿಂತ ಮೊದಲೇ ಸಿವಿಯರ್ ಪೇಯ್ನ್ ಆದ ಕೂಡಲೇ ನಾವು ಏನು ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗಿ ತೋರಿಸಿ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ. ಬಟ್ ಇನ್ನೂ ಕೆಲವು ಕೇಸಸಲ್ಲಿ ಏನಾಗುತ್ತೆ, ದೇ ಕಾಂಟ್ ಅವಾಯ್ಡ್, ಅವ್ರದ್ದು ಕೆಲಸ ಏನಿದೆ ಅದು ಬಿಡ್ಲಿಕ್ಕಾಗಲ್ಲ. ಅವರು ಕಂಟಿನ್ಯೂಸ್ ಆಗಿ ಆ ಸ್ಟ್ರೆಸ್ ಅದರ ಮೇಲೆ ಕೊಡ್ತಾ ಹೋಗ್ತೀವಿ. ಹಾಗಾಗಿ ಈ ಡಿಸೀಸ್ ಏನಿದೆ ಅದು ಪ್ರೋಗ್ರೆಸ್ ಆಗ್ತಾ ಹೋಗ್ತದೆ. ಡಿಫಾರ್ಮಿಟೀಸ್ ಡೆವಲಪ್ ಆಗುತ್ತೆ. ನಾವು ಕೆಲವು ವಯಸ್ಸಾದವ್ರದ್ದು ಕಾಲುಗಳನ್ನು ನೋಡಿದರೆ ಏನಾಗುತ್ತೆ, ಹಿಂಗೆ ಸೊಟ್ಟಾಗಿರುತ್ತೆ. ಸೊ ಅದೆಲ್ಲ ಅಡ್ವಾನ್ಸ್ಡ್ ಸ್ಟೇಜ್. ಅದರಲ್ಲಿ ಸಿವಿಯರ್ ಲೈಕ್ ಅಲ್ಲಿರುವ ಎಲ್ಲ ಕಾರ್ಟಿಲೇಜು ಲೈಕ್ ಹಾಳಾಗಿ ಎಲ್ಲ ಇರೋಷನ್ ಆಗಿ ಬೋನ್ ಕಂಪ್ಲೀಟ್ಲಿ ಡಿಫಾರ್ಮ್ಡ್ ಆಗಿರುತ್ತೆ. ಸೊ ಆ ಸ್ಟೇಜಿಗೆ ನಾವು ಯಾವತ್ತೂ ಹೋಗಬಾರ್ದು. ಸೊ ಇನಿಷಿಯಲಿ ಈ ಸಿಂಪ್ಟಮ್ಸನ್ನು ನಾವು ಕಂಡಿಡಿದು ಅದಕ್ಕಿರುವಂಥ ಕರೆಕ್ಟಾಗಿರುವ ಟ್ರೀಟ್ಮೆಂಟು ಮತ್ತು ಅದಕ್ಕಿರುವಂಥ ವ್ಯಾಯಾಮಗಳು ಮಾಡಿದರೆ ಈ ಪ್ರಾಬ್ಲಮಿಂದ ಕಂಪ್ಲೀಟ್ಲಿ ನಮಗೆ ಗುಣಮುಖರಾಗಲಿಕ್ಕೆ ಸಾಧ್ಯ. ಯೂಶ್ವಲಿ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಅಥವಾ ಮಂಡಿಗೆ ಬರುವಂಥ ಸೌಕಳಿಯಲ್ಲಿ ಕಂಡು ಬರುವಂಥ ಮೇನ್ ಸಿಂಪ್ಟಮ್ ಏನು ಅಂತ ಕೇಳಿದರೆ ಪೇಯ್ನ್, ನೋವು. ನಾವು ಏನೇ ಆ್ಯಕ್ಟಿವಿಟಿ ಮಾಡ್ಲಿಕ್ಕೆ ಹೋದರೂ ತುಂಬ ನೋವು ಬರೋದು. ಮಂಡಿ ಕೆಳಗೆ ಕೂರ್ಲಿಕ್ಕಾಗಲ್ಲ, ಅಥವಾ ನಿಂತ್ಕೊಂಡು ಸ್ವಲ್ಪ ಹೊತ್ತು ನಡೆಯುವಾಗ ಅಥವಾ ನಾನು ಹೇಳ್ದಂಗೆ ಸ್ಟೆಪ್ ಹತ್ತುವಾಗ ಇಳಿಯುವಾಗೆಲ್ಲ ಕಂಟಿನ್ಯೂಸ್ ಆಗಿ ಪೇಯ್ನ್ ಬರುವಂಥ ಒಂದು ಕಂಡೀಷನ್ ಇದು. ಸೊ ಅದು ಡಾಕ್ಟರ್ ಹತ್ರ ಹೋದ್ರೆ ನಾವು ಎಕ್ಸಾಮಿನ್ ಮಾಡುವಾಗ ಯೂಶ್ವಲಿ ಏನೇನು ಸಿಂಪ್ಟಮ್ಸ್ ಕಾಣುತ್ತೆ ಅಂದರೆ ಟೆಂಡರ್ನೆಸ್, ಅಂದರೆ ಒತ್ತಿದಾಗ ತುಂಬ ನೋವು ಬರುವಂಥದ್ದು, ಅಥವಾ ಕಾಲಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಬರ್ಬೋದು. ಇನ್ನು ಕೆಲವರು ಹೇಳ್ತಾರೆ, ಸರ್ ನನಗೆ ನಡೆಯುವಾಗ ನಮ್ಮ ಮೊಣಕಾಲಿಂದ ತುಂಬ ಸೌಂಡ್ ಬರ್ತಾ ಇದೆ, ಕರ್ಕರ್ ಅಂತ ಸೌಂಡ್ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ಅದು ಕೂಡ ಈ ಆಸ್ಟಿಯೋ ಆರ್ಥರೈಟಿಸ್ ಅಲ್ಲಿ ಕಾಣುವಂತ ಒಂದು ಸಿಂಪ್ಟಮ್ ಅಂತ ನಾವು ಹೇಳಬಹುದು. ಈಗ ಮೊಣಕಾಲಿಂದು ನಾವು ಸ್ಟ್ರಕ್ಚರ್ ನೋಡಿದರೆ ಇದೊಂದು ಸೈನೋವಿಯಲ್ ಜಾಯಿಂಟ್. ಇದು ಅಂದರೆ ಇದರಲ್ಲಿ ಮೇಲಿಂದ ಬರುವಂಥ ಒಂದು ಎಲುಬಿದೆ, ಅದಕ್ಕೆ ನಾವು ಫೀಮರ್ ಅಂತ ಹೇಳ್ತೀವಿ. ಕೆಳಗಡೆ ಟಿಬಿಯಾ ಅಂತ ಇನ್ನೊಂದು ಬೋನ್ ಇದೆ. ಆ್ಯಂಡ್ ಅದರ ಮಧ್ಯದಲ್ಲಿ ಇಲ್ಲಿ ನಾವೇನು ಮಂಡಿ ಚಿಪ್ ಅಂತ ಹೇಳ್ತೀವಿ, ಪಟೇಲ ಅಂತ ಇನ್ನೊಂದು ಬೋನ್ ಇದೆ. ಸೊ ಯೂಶ್ವಲಿ ಇದರದ್ದು ಮೂವ್ಮೆಂಟ್ ಏನಿದೆ, ಇಟ್ ಈಸ್ ಓನ್ಲಿ ಎ ಹಿಂಜ್ ಜಾಯಿಂಟ್. ಸೊ ಒಂದೇ ಡೈರೆಕ್ಷನ್ ಅಷ್ಟೇ ಇದಕ್ಕೆ ಮೂವ್ಮೆಂಟ್ ಇರುತ್ತೆ. ಸೊ ಎಲ್ಲ ನಾನು ಹೇಳ್ದಂಗೆ ಎಲ್ಲ ಮೊಣಕಾಲು ನೋವು ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಮಂಡಿಯ ಸೌಕಳಿ ಇರಬೇಕು ಅಂತ
ಇಲ್ಲ. ಆ್ಯಂಡ್ ಸೊ ಅದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಅಂದರೆ ಈಗ ಒಂದು ಬರ್ಸೈಟಿಸ್ ಇದ್ದರೆ ಪೇಯ್ನ್ ಬರ್ಬೋದು, ಅಥವಾ ಅಲ್ಲಿ ಏನಾದರೂ ಇಂಜುರಿ ಆದರೆ ಪೇಯ್ನ್ ಬರ್ಬೋದು. ಇಲ್ಲಿರುವಂಥ ಲಿಗಮೆಂಟ್ಸ್, ಅಂದರೆ ತುಂಬ ಲಿಗಮೆಂಟ್ಸ್ ಆ್ಯಂಡ್ ಟೆಂಡೆನ್ಸ್ ಇದೆ, ಅದರಲ್ಲಿ ಏನಾದರೂ ಸಮಸ್ಯೆ ಬಂದರೆ ನೋವು ಬರ್ಬೋದು. ಅಥವಾ ಇಲ್ಲಿರುವಂಥ ಮಿನಿಸ್ಕೈ ಅಂತ ಇದೆ, ಅಂದರೆ ನಮ್ಮ ಮೊಣಕಾಲಲ್ಲಿ ಇರುವಂಥ ಒಂದು ಕುಷನ್ ಅದು. ಸೊ ಅದಕ್ಕೆ ಏನಾದರೂ ಇಂಜುರಿ ಆದರೂ ಕೂಡ ಈ ಪೇಯ್ನ್ ಬರ್ಬೋದು. ರುಮಟಾಯ್ಡ್ ಆರ್ಥರೈಟಿಸಲ್ಲಿ ಪೇಯ್ನ್ ಬರ್ಬೋದು. ಗೌಟ್ ಅಂತ ಒಂದು ಕಾಯಿಲೆ ಇದೆ, ಯೂರಿಕ್ ಆಸಿಡ್ ಹೆಚ್ಚಾಗಿ ಬರುವಂಥ, ಅದರಲ್ಲಿ ಕೂಡ ಈ ಥರ ಪೇಯ್ನ್ ಬರ್ಬೋದು. ಸೊ ಬಟ್ ಆಸ್ಟಿಯೋ ಆರ್ಥರೈಟಿಸ್ ಪೇಯ್ನ್ ಏನಿದೆ ನಾವು ಅದನ್ನು ಕ್ಲಿಯರ್ ಆಗಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಯೂಶಲಿ ಮೊಣಕಾಲಲ್ಲಿ ಸೌಕಳಿ ಬರುವಂಥ ನೋವೇನಿದೆ ಅದು ಯೂಶಲಿ ಮೀಡಿಯಲ್ ಸೈಡ್ ಅಂತ ಹೇಳ್ತೀವಿ. ಅಂದರೆ ಒಳಭಾಗ, ಕಾಲಿನ ಒಳಭಾಗದಲ್ಲಿ ನಮಗೆ ಸಿವಿಯರ್ ಪೇಯ್ನ್ ಆಗುತ್ತೆ. ಎಲ್ಲಿ ಈ ಎರಡು ಎಲುಬುಗಳು ಕೂಡುತ್ತಲ್ಲ ಅಲ್ಲಿ ನಮಗೆ ಸಿವಿಯರ್ ಪೇಯ್ನ್ ಆಗುತ್ತೆ. ಅಲ್ಲಿ ನಾವು ಪ್ರೆಸ್ ಮಾಡಿದ್ರು ಕೂಡ ತುಂಬ ನೋವು ಫೀಲ್ ಆಗ್ಬೋದು ಪೇಷಂಟಿಗೆ. ಬಟ್ ನಾವು ತಿಳ್ಕೊಬೇಕಾಗಿರುವಂಥ ಇನ್ನೊಂದು ವಿಷಯ ಏನಂದರೆ, ಮೊಣಕಾಲಿಗೆ ಆಗುವಂಥ, ಮಂಡಿಗೆ ಆಗುವಂಥ ಏನೇ ಇಂಜುರಿ ಇರಲಿ, ಅದೊಂದು ಟ್ರಾಮಾ ಇರಲಿ, ಲಿಗಮೆಂಟ್ ಇಂಜುರಿ ಇರಲಿ, ಮಿನಿಸ್ಕಲ್ ಟೈರ್ ಇರಲಿ, ಅಥವಾ ಗೌಟ್ ಇರಲಿ, ಅಂದರೆ ಯೂರಿಕ್ ಆಸಿಡ್ ಹೆಚ್ಚಾಗಿ ಬರುವಂಥ ಸೌಕಳಿ ಇರಲಿ, ಅಥವಾ ರುಮಟಾಯ್ಡ್ ಆರ್ಥರೈಟಿಸ್ ಇರಲಿ, ಎಲ್ಲದೂ ಲಾಸ್ಟಿಗೆ ಲೀಡ್ ಆಗೋದು ಆಸ್ಟಿಯೋ ಆರ್ಥರೈಟಿಸ್ಗೆ. ಅಂದರೆ ಅಲ್ಲಿ ಆ ಮೊಣಕಾಲಿನ ಸೌಕಳಿ ಆಗಿ ಇದರ ಮಧ್ಯದಲ್ಲಿ ಏನು ಕಾರ್ಟಿಲೇಜ್ ಇರುತ್ತೆ, ಅಂದರೆ ನೀವು ನೋಡಿರ್ಬೋದು ಇದರ ಮೇಲ್ಗಡೆ ಒಂದು ಎಲುಬಿದೆ, ಕೆಳಗಡೆ ಟಿಬಿಯಾ ಅಂತ ಮತ್ತೊಂದು ಬೋನ್ ಇದೆ. ಇದರ ಮಧ್ಯದಲ್ಲಿ ಈ ಎಲುಬುಗಳು ತಿಕ್ಕುವುದಿಲ್ಲ, ಇದರ ಮಧ್ಯದಲ್ಲೊಂದು ಮತ್ತೊಂದು ಟಿಶ್ಯೂ ಇರುತ್ತೆ, ಅದಕ್ಕೆ ನಾವು ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಸೊ ಯಾವಾಗ ಈ ಕಾರ್ಟಿಲೇಜಲ್ಲಿ ಇರೋಷನ್ ಆಗುತ್ತೋ ಅಥವಾ ಕಾರ್ಟಿಲೇಜಲ್ಲಿ ಸೌಕಳಿ ಆದಾಗ ಏನಾಗುತ್ತೆ, ಈ ಬೋನ್ ಎಕ್ಸ್ಪೋಸ್ ಆಗುತ್ತೆ ಹೊರಗೆ. ಸೊ ಅದು ತಿಕ್ಕುವಾಗ ನಮಗೆ ಸಿವಿಯರ್ ಪೇಯ್ನ್ ಅನುಭವ ಆಗುತ್ತೆ. ಸೊ ನಾನೀಗ ಹೇಳ್ದಂಗೆ ಫಸ್ಟ್ ಸ್ಟೇಜ್ ಇರ್ಬೋದು, ಸೆಕೆಂಡ್ ಸ್ಟೇಜ್ ಇರ್ಬೋದು, ಥರ್ಡ್ ಸ್ಟೇಜ್ ಎಲ್ಲ ಆ ಕಾರ್ಟಿಲೇಜ್ ಪೂರ್ತಿ ಹಾಳಾಗಿರಲ್ಲ, ಅದರಲ್ಲಿ ಸಣ್ಣ ವೇರ್ ಆ್ಯಂಡ್ ಟೇರ್ ಆಗಿರುತ್ತೆ. ಬಟ್ ನಾವೇನು ಮಾಡ್ತೀವಿ, ಅದನ್ನು ನೆಗ್ಲೆಕ್ಟ್ ಮಾಡ್ತೀವಿ, ನಾವು ರೆಗ್ಯುಲರ್ ನಮ್ಮ ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಆ ವೇರ್ ಆ್ಯಂಡ್ ಟೇರ್ ಹೆಚ್ಚಾಗಿ ಕಂಪ್ಲೀಟ್ಲಿ ಆ ಕಾರ್ಟಿಲೇಜ್ ವೇರ್ ಔಟ್ ಆದಾಗ ಏನಾಗುತ್ತೆ, ನಮಗೆ ಇರ್ರಿವರ್ಸಿಬಲ್ ಆಗಿರುವಂಥ ಒಂದು ಪ್ರಾಬ್ಲಮ್ ಡೆವಲಪ್ ಆಗುತ್ತೆ. ಅಂದರೆ ಅದನ್ನು ಮತ್ತೆ ಸರಿ ಮಾಡೋಕ್ಕಾಗಲ್ಲ. ನೀವು ಕೇಳಿರ್ಬೋದು ಕೆಲವು ಸಿವಿಯರ್ ಕೇಸಸಲ್ಲಿ ರೀಪ್ಲೇಸ್ಮೆಂಟ್ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸ್. ಅದು ಯಾವಾಗ ಹೇಳ್ತಾರೆ, ಯಾವಾಗ ಇನ್ನು ಅದನ್ನು ಸರಿ ಮಾಡೋಕ್ಕಾಗಲ್ವೋ. ಯಾಕೆಂದರೆ ಈ ಆರ್ಥರೈಟಿಸ್ ಏನಿದೆ, ಸೌಕಳಿ ಏನಿದೆ, ಅದು ಇಟ್ ಅಡ್ವಾನ್ಸಸ್ ವಿತ್ ಏಜ್. ನಮಗೆ ವಯಸ್ಸು ಹೆಚ್ಚಾಗ್ತಾ ಹೋದಂಗೆ ನಮ್ಮ ಕೂದಲು ಹೆಂಗೆ ಬೆಳ್ಳಗಾಗುತ್ತೋ, ನಮ್ಮ ಸ್ಕಿನ್ ಹೇಗೆ ರಿಂಗಲ್ಸ್ ಬರುತ್ತೋ, ಅದೇ ಥರ ಬೋನಲ್ಲಿ ಆಗುವಂಥ ಒಂದು ಏಜಿಂಗ್ ಪ್ರಾಸೆಸ್ ಅದು ಸೌಕಳಿ. ಸೊ ಅದನ್ನು ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಏನಾಗುತ್ತೆ, ಅದು ಸ್ಟಾರ್ಟಿಂಗಲ್ಲೇ ನಾವು ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಯಾವಾಗ ನಮಗೆ ಸಣ್ಣ ಪೇಯ್ನ್ ಡೆವಲಪ್ ಆಗುತ್ತೋ ಆವಾಗ ನೀವು ಕರೆಕ್ಟಾಗಿರುವ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳು ತಗೊಂಡು ಅದಕ್ಕಿರುವಂಥ ರಿಸ್ಕ್ ಫ್ಯಾಕ್ಟರ್ಸನ್ನು ಕಡಿಮೆ ಮಾಡಿ ಅದಕ್ಕೆ ಬೇಕಾಗಿರೋ ವ್ಯಾಯಾಮಗಳು ಮಾಡಿದರೆ ಈ ಪ್ರಾಬ್ಲಮ್ ಕಂಪ್ಲೀಟ್ಲಿ ಗುಣಪಡಿಸಲಿಕ್ಕೆ ಸಾಧ್ಯ. ಸೊ ನನಗೆ ಹೇಳಿದಂಗೆ ಮೊಣಕಾಲಲ್ಲಿ ತುಂಬ ಸ್ಟ್ರಕ್ಚರ್ಸ್ ಇದೆ. ಸೊ ಭಾಳಷ್ಟು ಈಗ ಈ ವಿಡಿಯೋ ಕೇಳಿದ ಕೂಡಲೇ ಏನನ್ಸುತ್ತೆ ಜನರಿಗೆ, ಏನೇ ಮೊಣಕಾಲು ನೋವು ಬಂದರೂ ಕೂಡ ಅದು ಸೌಕಳಿದೆ ಲಕ್ಷಣ ಅಂತ ಅನಿಸುತ್ತೆ. ಸೊ ಹಾಗೆಲ್ಲ ಇಲ್ಲಿರುವಂಥ ಸ್ಟ್ರಕ್ಚರ್ಸ್ಗೆ, ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಜಾಯಿಂಟ್. ಸೊ ಇಲ್ಲಿರುವಂಥ ಸ್ಟ್ರಕ್ಚರ್ಸ್ಗೆ ಏನಾದರೂ ಇಂಜುರಿ ಆದರೆ ನಮಗೆ ಪೇಯ್ನ್ ಅನುಭವ ಆಗ್ಬೋದು. ಆ್ಯಂಡ್ ಈಗ ಫಾರ್ ಎಕ್ಸಾಂಪಲ್ ಈಗ ಕಾಲಿನ ಹೊರಭಾಗದಲ್ಲಿ ನೋವು ಬರಲಿಕ್ಕೆ ಮಿನಿಸ್ಕಲ್ ಪ್ರಾಬ್ಲಮ್ ಇದ್ದರೆ, ಅಥವಾ ಇಲ್ಲಿರುವಂಥ ಲ್ಯಾಟ್ರಲ್ ಕೊಲ್ಯಾಟ್ರಲ್ ಲಿಗಮೆಂಟ್ ಅಂತ ಇದೆ, ಇಲ್ಲೊಂದು ಲಿಗಮೆಂಟ್ ಇದೆ, ಅದಕ್ಕೆ ಏನಾದರೂ ಪೆಟ್ಟಾದರೆ ನಮಗೆ ಸೈಡಲ್ಲಿ, ಅಂದರೆ ಹೊರಗಡೆ ಪೋರ್ಷನ್, ಅದಕ್ಕೆ ಲ್ಯಾಟ್ರಲ್ ಸೈಡ್ ಅಂತ ಹೇಳ್ತೀವಿ, ಅಲ್ಲಿ ಪೇಯ್ನ್ ಬರ್ಬೋದು. ಮೀಡಿಯಲ್ ಸೈಡಲ್ಲಿ ಯೂಶಲಿ ನಾನು ಹೇಳ್ದಂಗೆ ಆಸ್ಟಿಯೋ ಆರ್ಥರೈಟಿಸ್, ಅಂದರೆ ನಮ್ಮ ಈ ಎಲುಬು ಕೂಡುವಂಥ ಜಾಗ, ಈ ಲೈನ್ ಏನಿದೆ ಇಲ್ಲೇ ನಮಗೆ ಸೌಕಳಿದು ಪೇಯ್ನ್ ಫೀಲ್ ಆಗುತ್ತೆ. ಬಟ್ ಅದೇ ಥರ ಪೇಯ್ನ್ ನಮಗೆ ಅಲ್ಲಿರುವಂಥ ಮಿನಿಸ್ಕಲ್ ಟೈರಲ್ಲಿ ಕೂಡ ಫೀಲ್ ಆಗುತ್ತೆ. ಅಲ್ಲಿ ಏನಾದರೂ ಮಿನಿಸ್ಕೈ ಅಂತ ಹೇಳ್ತೀವಿ, ನಾನು ಫಸ್ಟ್ ಹೇಳ್ದಂಗೆ ಒಂದು ಕುಷನ್ ಲೈಕ್ ನಮ್ಮ ಶಾಕರ್ ಥರ ಆ್ಯಕ್ಟ್ ಮಾಡುವಂಥದ್ದು. ಸೊ ಅದರಲ್ಲಿ ಏನಾದರೂ ಟೈರ್ ಆದರೂ ಕೂಡ ಈ ಸೈಡಲ್ಲಿ ನಮಗೆ ಪೇಯ್ನ್ ಬರ್ಬೋದು. ಅದೇ ಥರ ಮೀಡಿಯಲ್ ಕೊಲ್ಯಾಟ್ರಲ್ ಲಿಗಮೆಂಟ್ ಅಂತ ಇದೆ, ಅದರಲ್ಲಿ ಏನಾದರೂ ಇಂಜುರಿ ಆದರೆ ಬರ್ಬೋದು. ಇನ್ನು ಕೆಲವರಿಗೆ ಮೊಣಕಾಲಿನ ಫ್ರಂಟಲ್ಲಿ ಪೇಯ್ನ್ ಅನುಭವ ಆಗ್ಬೋದು. ಅದು ನಮ್ಮ ಪಟೇಲ, ಈ ಮಂಡಿ ಚಿಪ್ಪಲ್ಲಿ ಏನಾದರೂ ಸೌಕಳಿ ಆದರೆ ಬರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಮೇ ಬಿ ಲೈಕ್ ನಮ್ಮ ಆ್ಯಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂತ ಒಂದು ಮೇನ್ ಲಿಗಮೆಂಟ್ ಇದೆ. ಈ ಇಂಜುರಿ ತುಂಬ ಹೆಚ್ಚಿಗೆ ಕಂಡು ಬರುತ್ತೆ. ಅದು ಮೇನ್ಲಿ ಸ್ಪೋರ್ಟ್ಸ್ ಮೆನ್ ಎಲ್ಲಾದರೂ ಇಂಜುರಿ ಆದಾಗ, ಫುಟ್ಬಾಲರ್ಸ್ ಅಥವಾ ಕ್ರಿಕೆಟರ್ಸ್ ಎಲ್ಲ ಆಡುವಾಗ ಏನಾದರೂ ಇಂಜುರಿ ಆಗುವಂಥ ಸಾಧ್ಯತೆ ಈ ಲಿಗಮೆಂಟ್ಗೆ ತುಂಬ ಹೆಚ್ಚಿಗಿದೆ. ನಾವು ಆ್ಯಂಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಥವಾ ACL ಅಂತ ಹೇಳ್ತೀವಿ. ಸೊ ಇದೇ ಥರ ಕೆಲವರು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ, ನಮ್ಮ ಲೈಕ್ ಮೊಣಕಾಲಿನ ಹಿಂಬದಿಗೆ, ಅಂದರೆ ಮಂಡಿಯ ಹಿಂಭಾಗದಲ್ಲಿ ಸಿವಿಯರ್ ಪೇಯ್ನ್ ಅನುಭವ ಆಗುತ್ತೆ. ಯಾಕಂದರೆ ಅಲ್ಲಿ ಕೂಡ ಒಂದು ಲಿಗಮೆಂಟ್ ಇದೆ, ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಅದಕ್ಕೆ ಏನಾದರೂ ಇಂಜುರಿ ಆದರೆ ಮೊಣಕಾಲಿನ ಹಿಂಬದಿಗೆ ತುಂಬ ಸಿವಿಯರ್ ಪೇಯ್ನ್ ಬರುವಂಥ ಸಾಧ್ಯತೆ ಇದೆ. ಇನ್ನು ಸಿವಿಯರ್ ಆಸ್ಟಿಯೋ ಆರ್ಥರೈಟಿಸ್ ಕೇಸಲ್ಲಿ ಕೂಡ ಕೆಲವು ಸಲ ಏನಾಗುತ್ತೆ, ಬೇಕರ್ ಸಿಸ್ಟ್ ಅಂತ ಆಗುತ್ತೆ. ಒಂದು ಸಿಸ್ಟ್, ಒಂದು ನೀರು ತುಂಬಿರುವಂಥ ಒಂದು ಕ್ಯಾವಿಟಿ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಇದರಲ್ಲಿ ಕೂಡ ನಮಗೆ ಮೊಣಕಾಲಿನ ಹಿಂಬದಿಗೆ ಸಿವಿಯರ್ ಪೇಯ್ನ್ ಅನುಭವ ಆಗ್ಬೋದು. ಇನ್ನು ನಾನು ಹೇಳ್ದಂಗೆ ಈ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಮಂಡಿಗೆ ಬರುವಂಥ ಸೌಕಳಿ ಏನಿದೆ ಅದು ಹೆಚ್ಚಾಗ್ತಾ ಹೋದಾಗ ಏನಾಗುತ್ತೆ, ಎಲ್ಲ ಕಡೆ ನಮಗೆ ಪೇಯ್ನ್ ಫೀಲ್ ಆಗುತ್ತೆ. ಅಂದರೆ ಮೊಣಕಾಲು ಮಡಚಕ್ಕಾಗಲ್ಲ, ರೇಂಜ್ ಆಫ್ ಮೋಷನ್ ಕಡಿಮೆ ಆಗುತ್ತೆ. ದಟ್ ಇಸ್ ಒನ್ ಆಫ್ ದ ಮೇನ್ ಸಿಂಪ್ಟಮ್. ಅಂದರೆ ನನಗೆ ಹೇಳ್ದಂಗೆ ಸಿವಿಯರ್ ಪೇಯ್ನ್ ಇರ್ಬೋದು, ಅದೇ ಥರ ಕಾಲು ಪೂರ್ತಿ ಮಡಚಕ್ಕೆ ಅಥವಾ ಕಾಲು ಪೂರ್ತಿ ಸ್ಟ್ರೈಟ್ ಮಾಡಲಿಕ್ಕೂ ಆಗಲ್ಲ. ಸೊ ಇದೆಲ್ಲ ಆಫ್ಟರ್ ಎ ಸ್ಟೇಜ್ ಆಫ್ ಥರ್ಡ್, 3ನೇ ಸ್ಟೇಜು ಅಥವಾ 4ನೇ ಸ್ಟೇಜಲ್ಲಿ ಕಂಡು ಬರುವಂಥ ಸಿಂಪ್ಟಮ್ಸು. ಕಾಲು ನೆಟ್ಟ ಮಾಡಿದ ಕೂಡಲೇ ಏನಾಗುತ್ತೆ, ಬೋನ್ ತಿಕ್ಕುತ್ತೆ. ಸೊ ನಮಗೆ ಸಿವಿಯರ್ ಪೇಯ್ನ್ ಅನುಭವ ಆಗುತ್ತೆ. ತುಂಬ ಮಡಿಸುವಾಗ ಕೂಡ ಏನಾಗುತ್ತೆ, ಅಲ್ಲಿ ಕಾರ್ಟಿಲೇಜ್ ಕಂಪ್ಲೀಟ್ಲಿ
ಹಾಳಾಗೋದ್ರಿಂದ ಸಿವಿಯರ್ ಪೇಯ್ನ್ ಅಂತ ಅನುಭವ ಆಗುತ್ತೆ. ಇದು ನೀವು ನೋಡಿರ್ಬೋದು, ಲೈಕ್ ಎಲ್ಡರ್ಲಿ ಪೀಪಲ್ ಒಂದು ಆಫ್ಟರ್ ಏಜ್ ಆಫ್ 60-65 ಏನಾಗುತ್ತೆ, ಅವ್ರಿಗೆ ಕಾಲು ಪೂರ್ತಿ ಮಡ್ಚಕ್ಕಾಗಲ್ಲ, ಮಂಡಿ ಮಡ್ಚದೇ ನಡೆಯೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ಹಾಗಾಗಿ ಅವ್ರಿಗೆ ಗೈಟ್ ಚೇಂಜ್ ಆಗುತ್ತೆ. ಆ್ಯಂಡ್ ನಿಧಾನಕ್ಕೆ ಏನಾಗುತ್ತೆ, ಈ ಬೋನ್ಸ್ ಹತ್ತಿರ ಬರುತ್ತೆ. ತುಂಬ ಜನ ಹೇಳ್ತಾರೆ, ಸರ್ ಎಕ್ಸ್ರೇ ಮಾಡಿ ನೋಡಿದಾಗ ಡಾಕ್ಟರ್ ನನ್ನ ಕಾಲಲ್ಲಿ ಗ್ಯಾಪ್ ಆಗಿದೆ ಅಂತ ಹೇಳ್ತಾರೆ. ಗ್ಯಾಪ್ ಆಗೋದಲ್ಲ, ಆ್ಯಕ್ಚುಲಿ ಆ ಗ್ಯಾಪ್ ಕಡಿಮೆ ಆಗೋದ್ರಿಂದ ಬರುವಂಥ ಸಮಸ್ಯೆ ಇದು. ಎಷ್ಟು ಡಿಸ್ಟೆನ್ಸ್ ಇರಬೇಕು ಈ ಫೀಮರ್ ಮತ್ತು ಟಿಬಿಯಾ ಮಧ್ಯದಲ್ಲಿ, ಆ ಡಿಸ್ಟೆನ್ಸ್ ಕಡಿಮೆ ಆಗ್ತಾ ಬರ್ತದೆ. ಅಲ್ಲಿರುವಂಥ ಲೈಕ್ ಕುಷನ್ ಅಥವಾ ಅಲ್ಲಿರುವಂಥ ಕಾರ್ಟಿಲೇಜ್ ಏನಿದೆ ಅದು ಡ್ಯಾಮೇಜ್ ಆಗೋದ್ರಿಂದ ಇದು ಹತ್ತಿರ ಬಂದು ಬೋನಿ ಸರ್ಫೇಸ್ ಎಕ್ಸ್ಪೋಸ್ ಆಗೋದ್ರಿಂದ ಅಲ್ಲಿ ಪೇಯ್ನ್, ಸಿವಿಯರ್ ಪೇಯ್ನ್ ಡೆವಲಪ್ ಆಗುತ್ತೆ. ಆ್ಯಂಡ್ ಮತ್ತು ನಮ್ಮ ಇಡೀ ಬಾಡಿ ವೆಯ್ಟ್ ಅದರ ಮೇಲೆ ಬೀಳುತ್ತೆ ಅಲ್ವಾ. ನಾವು ನಡೆಯುವಾಗ ಅಥವಾ ಏನಾದರೂ ಆ್ಯಕ್ಟಿವಿಟೀಸ್ ಮಾಡುವಾಗೆಲ್ಲ ಅದರ ಮೇಲೆ ಬಾಡಿ ವೆಯ್ಟ್ ಬೀಳೋದ್ರಿಂದ ನಿಧಾನಕ್ಕೆ ಡಿಫಾರ್ಮಿಟಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹೆಚ್ಚಿಗೆ ಅದು ಮೀಡಿಯಲ್ ಸೈಡಲ್ಲೇ ಹೆಚ್ಚಿಗೆ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನೀವು ನೋಡಿ, ಕಾಲು ನಿಧಾನಕ್ಕೆ ಸೊಟ್ಟಾಗ್ತಾ ಬರ್ತದೆ. ಈ ಸೈಡ್ ಏನಿದೆ, ಈ ಒಳಗಿನ ಪೋರ್ಷನ್ ಏನಿದೆ, ಅಲ್ಲಿ ಸಿವಿಯರ್ ಆರ್ಥ್ರೈಟಿಸ್ ಆಗುತ್ತೆ. ಬಾಡಿ ಅದನ್ನು ರಿಪೇರಿ ಮಾಡುತ್ತೆ, ಹೊಸ ಬೋನ್ ಫಾರ್ಮೇಷನ್ ಆಗುತ್ತೆ, ಸ್ಪರ್ ಫಾರ್ಮೇಷನ್ ಆಗುತ್ತೆ, ಆಸ್ಟಿಯೋಫೈಟ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಆದಾಗ ಏನಾಗುತ್ತೆ, ಅಲ್ಲಿ ಇರುವಂಥ ನಾರ್ಮಲ್ ಸ್ಟ್ರಕ್ಚರ್ ಏನಿರಬೇಕು ಆ ಮೊಣಕಾಲಿನ ಜಾಯಿಂಟಲ್ಲಿ, ಆ ನಾರ್ಮಲ್ ಸ್ಟ್ರಕ್ಚರ್ ಏನಿದೆ ಅದೆಲ್ಲ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಎಲುಬುಗಳು ಕೂಡಲಿಕ್ಕೆ ಭಾಳ ಹತ್ತಿರ ಬರೋದರಿಂದ ಏನಾಗುತ್ತೆ, ಕಂಪ್ಲೀಟ್ಲಿ ನಮ್ಮ ಮಂಡಿ ಏನಿದೆ ಅದು ಶೇಪ್ ಔಟ್ ಆಗಿಬಿಡುತ್ತೆ. ಸೊ ಆ ಸಿವಿಯರ್ ಕಂಡೀಷನ್ ಇದ್ದಾಗ ಮಾತ್ರ ಒಂದು ನೀ ಸರ್ಜರಿ, ಒಂದು ಟೋಟಲ್ TKR ಅಂತ ಏನು ಹೇಳ್ತೀವಿ, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಏನಿದೆ ಅದು ಮಾಡಬೇಕಾಗುತ್ತೆ. ಬಟ್ ಇನಿಷಿಯಲ್ ಸ್ಟೇಜಸ್ ಏನಿದೆ, 0, 1, 2 ಸ್ಟೇಜಸ್ ಏನಿದೆ, ಈ ಸ್ಟೇಜಸಲ್ಲಿ ನಾವು ಕರೆಕ್ಟಾಗಿರುವಂಥ ಮೆಷರ್ಸ್ ತಗೊಂಡ್ರೆ, ಕರೆಕ್ಟಾಗಿರುವಂಥ ವ್ಯಾಯಾಮ ಮಾಡಿದರೆ, ಕರೆಕ್ಟಾಗಿರುವಂಥ ಆಹಾರ ಸೇವಿಸಿದರೆ ಈ ಮಂಡಿ ನೋವು ಅಥವಾ ಆಸ್ಟಿಯೋ ಆರ್ಥರೈಟಿಸ್ ಏನಿದೆ ಅದನ್ನು ಕಂಪ್ಲೀಟ್ಲಿ ಸ್ಟಾಪ್ ಮಾಡಲಿಕ್ಕೆ ಸಾಧ್ಯ. ಅಂದರೆ ಕಂಪ್ಲೀಟ್ಲಿ ಪೇಯ್ನ್ ಡೆವಲಪ್ ಆದರೂ ಕೂಡ ಏನು ಮಾಡ್ಬೋದು, ಆ ಪೇಯ್ನನ್ನು ರಿಲೀವ್ ಮಾಡಿ ಅಲ್ಲಿರುವಂಥ ಆ ಸ್ಟ್ರಕ್ಚರ್ಸ್ ಹೆಲ್ತನ್ನು ಮತ್ತು ಸ್ಟ್ರೆಂತನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ. ನಾನು ಹೇಳಿದ್ದೇನೆ ಭಾಳಷ್ಟು ವೀಡಿಯೋದಲ್ಲಿ, ಯಾವುದೇ ಜಾಯಿಂಟ್ ಇರಲಿ ಅದರ ಮೇಲೆ ಎಷ್ಟು ಒತ್ತಡ ಬೀಳಬೇಕು ಅಂತ ಡಿಸೈಡ್ ಮಾಡೋದು ಅದರ ಸುತ್ತಲೂ ಇರುವಂಥ ಸ್ಟ್ರಕ್ಚರ್ಸ್. ಅದು ಮಸಿಲ್ಸ್ ಇರ್ಬೋದು, ಅಲ್ಲಿರುವ ಟೆಂಡನ್ಸ್ ಇರ್ಬೋದು, ಲಿಗಮೆಂಟ್ಸ್ ಇರ್ಬೋದು. ಈ ಸ್ಟ್ರಕ್ಚರ್ಸ್ ಸ್ಟ್ರಾಂಗ್ ಆಗಿದ್ದರೆ ಮಂಡಿ ಮೇಲೆ, ಆ ಜಾಯಿಂಟ್ ಮೇಲೆ ಅಷ್ಟೊಂದು ಒತ್ತಡ ಬೀಳಲ್ಲ. ಸೊ ನಾವೇನು ಮಾಡಬೇಕು, ಮೊಣಕಾಲು ನೋವಿದ್ರೆ ಅದಕ್ಕಿರುವಂಥ ಎಕ್ಸಸೈಸ್ಗಳು ರೆಗ್ಯುಲರ್ ಆಗಿ ಮಾಡಬೇಕು. ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮ್ಗೆ ಹೇಳ್ತೇನೆ, ಮಂಡಿ ನೋವು, ಆಸ್ಟಿಯೋ ಆರ್ಥರೈಟಿಸ್ ಇದ್ದವರು ಅಥವಾ ಬೇರೆ ಬೇರೆ ಕಂಡೀಷನ್ಸ್ ಇರೋರು, ಬರ್ಸೈಟಿಸ್ ಇರ್ಬೋದು, ಬೇರೆ ಬೇರೆ ಕಂಡೀಷನ್ಸ್, ಲಿಗಮೆಂಟ್ ಇಂಜುರಿ ಇರ್ಬೋದು, ಅವರು ಯಾವ ಥರ ಎಕ್ಸಸೈಸ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ರೆಗ್ಯುಲರ್ ಎಕ್ಸಸೈಸು, ರೆಗ್ಯುಲರ್ ಆಗಿರುವಂಥ ಲೈಕ್ ಆಹಾರ, ಒಳ್ಳೆ ಆಹಾರ ಎಲ್ಲ ಫಾಲೋ ಮಾಡಿದರೆ ಏನು ಮಾಡ್ಬೋದು, ಈ ಮಂಡಿ ನೋವನ್ನು ಇನಿಷಿಯಲ್ ಸ್ಟೇಜಲ್ಲಿ ನಾವು ಕಂಪ್ಲೀಟ್ಲಿ ಲೈಕ್ ತಡೆಗಟ್ಟಬಹುದು. ಸೊ ಇನ್ನು ಯಾರಲ್ಲಿ ಈ ಸವಕಳಿ ತುಂಬ ಹೆಚ್ಚಿಗೆ ಕಂಡು ಬರುತ್ತೆ, ಯಾಕೆಂದರೆ ನಾವು ನೋಡ್ತೀವಿ ಕೆಲವರಲ್ಲಿ ಈ ಸಮಸ್ಯೆ ಇರುವುದೇ ಇಲ್ಲ, ಲೈಕ್ ತುಂಬ ಲೇಟರ್ ಏಜಲ್ಲಿ ಅಷ್ಟೇ ಸ್ಟಾರ್ಟ್ ಆಗುತ್ತೆ, ಆಫ್ಟರ್ ಎನ್ ಏಜ್ ಆಫ್ 65 ಆ ಏಜಲ್ಲಿ ಕೂಡ ಸ್ಟಾರ್ಟ್ ಆಗೋರು ನಾವು ನೋಡಿದ್ವಿ. ನಮ್ಮ ಫಾರ್ ಫಾದರ್ಸ್, ಲೈಕ್ ನಮ್ಮ ಲೈಕ್ ಅಜ್ಜಿಗೆಲ್ಲ ಲೈಕ್ ದೇ ಹ್ಯಾಡ್ ದಿಸ್ ಪ್ರಾಬ್ಲಮ್ ವೆರಿ ಲೇಟರ್ ಇನ್ ದೇರ್ ಏಜ್. ಅಂದರೆ ಇನಿಷಿಯಲಿ ಸ್ಟಾರ್ಟ್ ಆಗಿಲ್ಲ. ನಾವು ಈಗಿರುವಂಥ ಜನ್ರೇಷನ್ ನೋಡಿದರೆ ಈಗ ಅಟ್ ದ ಏಜ್ ಆಫ್ 35 ಅವರಿಗೆ ಮೊಣಕಾಲು ನೋವು ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತ ಕೇಳಿದರೆ ನಮ್ಮ ರಾಂಗ್ ವೇ ಆಫ್ ಲೈಫ್ ಅಂತ ಹೇಳ್ಬೋದು. ಯಾಕೆಂದರೆ ನಾವು ಒಳ್ಳೆ ನ್ಯೂಟ್ರಿಷಸ್ ಆಗಿರುವಂಥ ಆಹಾರಗಳು ತಗೊಳ್ತಾ ಇಲ್ಲ, ಹೈ ಕ್ಯಾಲರಿ ಫುಡ್ಗಳು ತಗೊಳ್ತೀವಿ. ಒಬೇಸಿಟಿ, ದಟ್ ಇಸ್ ಅ ಮೇನ್ ರಿಸ್ಕ್ ಫ್ಯಾಕ್ಟರ್. ನಮ್ಮ ವೆಯ್ಟ್, ನಮ್ಮ ನಾರ್ಮಲ್, ಈಗ ನಾರ್ಮಲಿ ಒಂದು ಲೈಕ್ ಆಫ್ಟರ್ ಒಂದು ನಮ್ಮ ಗ್ರೋತ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಹೈಟ್ ಎಷ್ಟು ಸೆಂಟಿಮೀಟರ್ಸಲ್ಲಿ ಇದೆಯೋ ಅದು -100 ಶುಡ್ ಬಿ ಯುವರ್ ವೆಯ್ಟ್. ಅಂದರೆ ನನ್ನ ಹೈಟ್ ಈಗ ಒಂದು 170 ಸೆಂಟಿಮೀಟರ್ ಇದ್ದರೆ ನನ್ನ ವೆಯ್ಟ್ ಏನಿದೆ 70 ಇರಬೇಕು. ಮ್ಯಾಕ್ಸಿಮಮ್ 75 ತನಕ ಹೋಗ್ಬೋದು, +or-5, ಇಲ್ಲ ಮಿನಿಮಮ್ ಒಂದು 65 ತನಕ ಮೇಂಟೈನ್ ಮಾಡಿ. ಬಿಟ್ವೀನ್ 65 to 70 ನಾವು ಮೇಂಟೈನ್ ಮಾಡಬೇಕು. ನಮ್ಮ ನಾರ್ಮಲ್ ವೆಯ್ಟ್ಕ್ಕಿಂತ ಹೆಚ್ಚಿಗಿರುವ ಪ್ರತಿಯೊಂದು ಕೆಜಿಗೂ ಕೂಡ ಅದರ 4 ಪಟ್ಟು ವೆಯ್ಟ್ ಹೆಚ್ಚಿಗೆ, ಒತ್ತಡ ಹೆಚ್ಚಿಗೆ ಈ ಮೊಣಕಾಲ ಮೇಲೆ ಬೀಳುತ್ತೆ. ಸೊ ನೀವೇ ವಿಚಾರ ಮಾಡಿ, ಈಗ ಒಬ್ಬರು ವೆಯ್ಟ್ 10 kg ಎಕ್ಸ್ಟ್ರಾ ಇದ್ದರೆ ಅವರು ನಡೆಯುವಾಗ ಅಥವಾ ಅದು ಒಂದು ಮೆಟ್ಲು ಹತ್ತುವಾಗ ಆಲ್ಮೋಸ್ಟ್ 4 times 40 kg ಅಷ್ಟು ಒತ್ತಡ ಅವರ ಮೊಣಕಾಲ ಮೇಲೆ ಬೀಳುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ವೇರ್ ಆ್ಯಂಡ್ ಟೇರ್ ಬೇಗ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕೆಂದರೆ ಇಡೀ ದಿವಸ ನೀವು ವಿಚಾರ ಮಾಡ್ತೀರಾ, 40 kg ಹೊತ್ಕೊಂಡು ನಡಿಲಿಕ್ಕೆ ಎಷ್ಟು ಕಷ್ಟ ಆಗ್ಬೋದು. ಅದೇ ಥರ ಈಗ ನಾನು ಹೇಳಿದ್ದು ಬರೀ 10 kg. ಯೂಶ್ವಲಿ ನಾವು ನೋಡಿದರೆ ಈಗಿರೋರಿಗೆ ಒಂದು 20-25 kg ಎಕ್ಸ್ಟ್ರಾ ವೆಯ್ಟ್ ಇದ್ದೇ ಇರುತ್ತೆ. ಒಬೇಸಿಟಿ ಇಸ್ ದ ಮೇನ್ ಪ್ರಾಬ್ಲಮ್. ಯಾಕೆಂದರೆ ಈವನ್ ನಮ್ಮ ಸೆಂಟರ್ಸಲ್ಲಿ ಬರುವಂಥ ಪೇಷಂಟ್ಸ್ಗೆ ನಾವು ಮೊಣಕಾಲು ನೋವಿಂದ ಬರೋರಿಗೆ ನಾವು ಫಸ್ಟ್ ಸ್ಟೆಪ್ ತಗೊಳ್ಳೋದೇನು, ಅವರ ವೆಯ್ಟನ್ನು ಕಡಿಮೆ ಮಾಡೋದು. ವೆಯ್ಟ್ ಕಡಿಮೆ ಆದ ಕೂಡಲೇ ಏನಾಗುತ್ತೆ, ಮೊಣಕಾಲ ಮೇಲೆ ಇರುವಂಥ ಒತ್ತಡ ಕಡಿಮೆ ಆಗುತ್ತೆ. 25 kg ಹೆಚ್ಚಿಗೆ ಇದ್ದರೆ ಅವರು ಆಲ್ಮೋಸ್ಟ್ 100 kg ವೆಯ್ಟನ್ನು ಹೊತ್ಕೊಂಡು ರೆಗ್ಯುಲರ್ ಆ್ಯಕ್ಟಿವಿಟೀಸ್ ಮಾಡ್ದಂಗೆ, ಅಂದರೆ 100 kg ಅಷ್ಟು ಒತ್ತಡ ಹೆಚ್ಚಿಗೆ ಆ ಮೊಣಕಾಲ ಮೇಲೆ ಬೀಳುತ್ತೆ. ಅಲ್ಲಿ ಬೇಗ ಸವಕಳಿ ಬರುವಂಥ ಸಾಧ್ಯತೆಗಳಿದೆ ಒಂದು. ಆ್ಯಂಡ್ ಸೆಕೆಂಡ್ ಏನಂದರೆ, ನಮಗೆ ಒಂದು ಕಂಟಿನ್ಯೂಸ್ ಆಗಿ ಒಂದು ಮಿನಿಮಮ್ ಎಕ್ಸಸೈಸ್ ಇದ್ದರೆ ಈ ಥರ ಪ್ರಾಬ್ಲಮ್ಸ್ ಕಡಿಮೆ.
ಕಡಿಮೆ ಬರುತ್ತೆ. ಯಾಕೆಂದರೆ ನಾವೀಗ ಎಷ್ಟೋ ಲೈಕ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸು, ವೈಟಮಿನ್ ಡಿ ಸಪ್ಲಿಮೆಂಟ್ಸು ಇದೆಲ್ಲ ತಗೊಂಡ್ರೂ ಕೂಡ ಏನಾಗುತ್ತೆ, ನಮಗೆ ಅದರದ್ದು ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗಬೇಕು ನಮ್ಮ ಬಾಡಿಯಲ್ಲಿ ಅಲ್ವಾ. ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗಬೇಕು ಅಂದರೆ ಒಂದು ಮಿನಿಮಮ್ ಎಕ್ಸಸೈಸ್ ಇರಬೇಕು. ಮೊದಲೆಲ್ಲ ಇದ್ದವರು ಹೇಗೆ ಹುಟ್ಟಿದಾಗಿಂದ ಲೈಕ್ ವೆನ್ ದೆ ಸ್ಟಾರ್ಟೆಡ್ ವಾಕಿಂಗ್ ಅಲ್ಲಿಂದ ಲಾಸ್ಟ್ ತನಕನೂ ಅವರು ನಡಿತಾನೆ ಇದ್ರು. ಅಂದರೆ ದೇ ರೆಗ್ಯುಲರ್ಲಿ ಅಟ್ಲೀಸ್ಟ್ ಒಂದು 3-4 ಕಿಲೋಮೀಟರ್ಸ್ ರೆಗ್ಯುಲರ್ ವಾಕಿಂಗ್ ಇತ್ತು. ಬಟ್ ನಮ್ಮಲ್ಲ ಹಾಗಿಲ್ಲ, ನಾವು ಎಲ್ಲದಕ್ಕೂ ಮಿಷನರೀಸ್ ಮೇಲೆ ಡಿಪೆಂಡ್ ಆಗಿರೋರು. ಎಲ್ಲೋ ಒಂದು ಸ್ವಲ್ಪ 1 ಕಿಲೋಮೀಟರ್ ಹೋಗಬೇಕು ಅಂದ್ರೆ ನಾವು ಕಾರಲ್ಲಿ ಹೋಗ್ತೀವಿ ಅಥವಾ ಬೈಕಲ್ಲಿ ಹೋಗ್ತೀವಿ. ಸೊ ಹಾಗಾಗಿ ಮೊಣಕಾಲಲ್ಲಿ ಇರುವಂಥ ಸ್ಟ್ರಕ್ಚರ್ಸ್ಗೆ ಮಿನಿಮಮ್ ಎಕ್ಸಸೈಸ್ ಯಾವತ್ತೂ ಸಿಗಲಿಲ್ಲ. ಬಟ್ ಯಾವಾಗ ಅವರು ಹೆಲ್ತ್ ಕಾನ್ಷಿಯಸ್ ಆಗ್ತಾರೆ, ಡಾಕ್ಟರ್ ಹೇಳ್ತಾರೆ ವೆಯ್ಟ್ ಕಡಿಮೆ ಮಾಡಬೇಕು ಅಂತ ಹೇಳಿದ ಕೂಡಲೇ ವಾಕಿಂಗ್ ಸ್ಟಾರ್ಟ್ ಮಾಡ್ತಾರೆ ಅಥವಾ ಜಾಗಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆ ಸ್ಟ್ರೈನನ್ನು ತಗೊಳ್ಳುವಂಥ ಶಕ್ತಿ ನಿಮ್ಮ ಜಾಯಿಂಟ್ಸ್ಗೆ ಇಲ್ಲ. ಸಿವಿಯರ್ ಅಲ್ಲಿ ಏನಾದರೂ ಒಂದು ಇಂಜುರಿ ಆಗುತ್ತೆ, ನಮ್ಮ ಆಕ್ಟಿವಿಟೀಸ್ ಇನ್ನೂ ಸ್ಟಾಪ್ ಆಗುತ್ತೆ, ನಮ್ಮ ವೆಯ್ಟ್ ಹೆಚ್ಚಾಗ್ತಾ ಹೋಗ್ತದೆ, ಅದರ ಮೇಲೆ ಒತ್ತಡ ಹೆಚ್ಚಾಗಿ ಸವಕಳಿ ಆಗುತ್ತೆ. ಸೊ ನಮ್ಮ ಆ ಕಾನ್ಸ್ಟೆಂಟ್ ಆಗಿರುವಂಥ ಒಂದು ಮಿನಿಮಮ್ ಸ್ಟ್ರೆಸ್ ನಮ್ಮ ಮೊಣಕಾಲುಗಳಿಗೆ ಅಂದರೆ ಎಕ್ಸಸೈಸ್ ರೂಪದಲ್ಲಿ ನಾವು ಕೊಟ್ಟರೆ ಏನಾಗುತ್ತೆ, ಮಂಡಿಯಲ್ಲಿ ಸವಕಳಿ ತುಂಬ ಕಡಿಮೆ ಇರುತ್ತೆ. ಬಟ್ ಕಂಟಿನ್ಯೂ ಆಲ್ ಆಫ್ ಎ ಸಡನ್ ನಾವು ಹೆವಿ ವರ್ಕ್ ಮಾಡ್ಲಿಕ್ಕೆ ಹೋದರೆ, ರೆಗ್ಯುಲರ್ ಎಕ್ಸಸೈಸ್ ಹ್ಯಾಬಿಟೇ ಇಲ್ಲ, ಹೆವಿ ವರ್ಕ್ ಮಾಡ್ಲಿಕ್ಕೆ ಹೋದ ಕೂಡಲೇ ಏನಾಗುತ್ತೆ, ಅಲ್ಲಿ ವೇರ್ ಆ್ಯಂಡ್ ಟೈರ್ ಹೆಚ್ಚಾಗಿ ನಮಗೆ ಪ್ರಾಬ್ಲಮ್ ಹೆಚ್ಚಾಗುತ್ತೆ. ಆ್ಯಂಡ್ ಎಸ್ಪೆಷಲಿ ಇದು ಕಂಡು ಬರೋದು ಈಗ ನಾವು ಲೈಕ್ ಜೆಂಟ್ಸಲ್ಲೂ ಲೇಡೀಸಲ್ಲೂ, ಮೇಲ್ಸಲ್ಲೂ ಫಿಮೇಲ್ಸಲ್ಲೂ ನಾವು ನೋಡಿದರೆ ಲೇಡೀಸಲ್ಲಿ ಈ ಪ್ರಾಬ್ಲಮ್ ಹೆಚ್ಚಿಗೆ ಕಂಡು ಬರ್ತಾ ಇದೆ. ಬಿಕಾಸ್ ಆಫ್ಟರ್ ಎನ್ ಏಜ್ ಆಫ್ 40 ಏನಾಗುತ್ತೆ, ಅವರಿಗೆ ಯೂಶ್ವಲಿ ಮೆನೋಪಾಸ್ ಆಗುತ್ತೆ. 40, 45, 50 ಏಜಲ್ಲಿ ಮೆನೋಪಾಸ್ ಆದಾಗ ಅವರಿಗೆ ಕೆಲವು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಬರುತ್ತೆ, ಅವ್ರ ಬೊಜ್ಜು ಬೇಗ ಹೆಚ್ಚಾಗುತ್ತೆ, ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ. ಆ್ಯಂಡ್ ಕೆಲವರಲ್ಲಿ ಲೈಕ್ ಆ್ಯಸ್ ಲೇಡೀಸಲ್ಲಿ ಹೈಪೋಥೈರಾಯ್ಡಿಸಮ್ ಕೂಡ ತುಂಬ ಹೆಚ್ಚಿಗೆ ಕಂಡು ಬರುತ್ತೆ. ಸೊ ಅದರಲ್ಲಿ ಕೂಡ ಏನಾಗುತ್ತೆ, ಕ್ಯಾಲ್ಶಿಯಮ್ದು ಇಂಬ್ಯಾಲೆನ್ಸ್ ಬರುತ್ತೆ. ಸೊ ಹಾಗಾಗಿ ಅವರಲ್ಲಿ ಈ ವೇರ್ ಆ್ಯಂಡ್ ಟೈರ್ ಹೆಚ್ಚಿಗೆ ಕಂಡು ಬರುತ್ತೆ. ಅಂದರೆ ಲೇಡೀಸಲ್ಲೇ ಸವಕಳಿ ಹೆಚ್ಚಿಗೆ ಕಂಡು ಬರೋದು. ಅದು ಮೇ ಬಿ ಬಿಕಾಸ್ ಆಫ್ ದೇರ್ ವೆಯ್ಟ್ ಇರ್ಬೋದು. ಆ್ಯಂಡ್ ವೆಯ್ಟ್ ಬೊಜ್ಜು ಹೆಚ್ಚಾಗಿರುವಾಗ ಅದರಿಂದ ಸೆಕ್ರೀಟ್ ಆಗುವಂಥ ಕೆಲವು ಹಾರ್ಮೋನ್ಸ್ ಏನು ಮಾಡುತ್ತೆ, ಅಲ್ಲಿ ಇರುವಂಥ ಈ ಮೆಂಬ್ರೇನ್ ಏನಿದೆ, ಸೈನೋವಿಲ್ ಮೆಂಬ್ರೇನ್ ಏನಿದೆ ಅಥವಾ ನಮ್ಮ ಲೈನಿಂಗ್ ಏನಿದೆ, ಆ ಕಾರ್ಟಿಲೇಜ್ ಏನಿದೆ, ಅದನ್ನು ಹಾಳು ಮಾಡಲಿಕ್ಕೆ ಕೆಪಾಸಿಟಿ ಇರುವಂಥ ಕೆಲವು ಎನ್ಸೈಮ್ಸ್ ಇರುತ್ತೆ, ಅದರ ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಅಲ್ಲಿ ವೇರ್ ಆ್ಯಂಡ್ ಟೈರ್ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಸೊ ಒಬೇಸಿಟಿ ಇಸ್ ಒನ್ ಆಫ್ ದ ಮೇನ್ ರಿಸ್ಕ್ ಫ್ಯಾಕ್ಟರ್. ಎರಡನೇದು ಅಂದರೆ ಏಜ್, ವಯಸ್ಸು ಹೆಚ್ಚಾಗುವಾಗ ಎಲ್ಲರಿಗೂ ಬರುತ್ತೆ. ಬಟ್ ಅದನ್ನು ನಾವು ಪ್ರಿವೆಂಟ್ ಮಾಡ್ಬೋದು, ನಮ್ಮ ಬರೋದೇ ಇಲ್ಲ ಅಂತಲ್ಲ, ಬಟ್ ತುಂಬ ಎಕ್ಸ್ಟೆಂಡ್ ಮಾಡಲಿಕ್ಕಾಗುತ್ತೆ, ನಮಗೆ ತುಂಬ ಪಾಸ್ಪೋನ್ ಮಾಡಲಿಕ್ಕಾಗುತ್ತೆ ನಾವು ರೆಗ್ಯುಲರ್ ಎಕ್ಸಸೈಸ್ ಮಾಡ್ತಾ ಇದ್ದರೆ. ಸೊ ಎಕ್ಸಸೈಸ್ ಮಾಡದೇ ಇರೋರಲ್ಲಿ ಇದು ಬರುವಂಥ ಸಾಧ್ಯತೆ ತುಂಬ ಹೆಚ್ಚು. ಆ್ಯಂಡ್ ಲೇಡೀಸಲ್ಲಿ ಹೆಚ್ಚಿಗೆ ಈ ಪ್ರಾಬ್ಲಮ್ ಕಂಡು ಬರುತ್ತೆ. ಸೊ ಅದೇ ಥರ ಹೆವಿ ಸ್ಟ್ರೈನಸ್ ವರ್ಕ್ ಮಾಡೋರಲ್ಲಿ ಕೂಡ ಈ ಪ್ರಾಬ್ಲಮ್ ಬೇಗ ಕಂಡು ಬರುತ್ತೆ. ನಾವು ನೋಡ್ತೀವಿ ಕೂಲಿ ವರ್ಕರ್ಸು, ಯಾರು ತುಂಬ ವೆಯ್ಟ್ ಹೊತ್ಕೊಂಡು ನಡೀತಾರೆ, ಅವರಲ್ಲಿ ಕೂಡ ಈ ಪ್ರಾಬ್ಲಮ್ ಬೇಗ ಕಂಡು ಬರುತ್ತೆ. ಯಾಕೆಂದರೆ ತುಂಬ ಸ್ಟ್ರೈನ್ ಕೊಡೋದು ಕೂಡ ಅಷ್ಟೇ ಇಂಜೂರಿಯಸ್, ಅಟ್ ದ ಸೇಮ್ ಟೈಮ್ ಏನೂ ಎಕ್ಸಸೈಸ್ ಮಾಡದೇ ಇರೋದು ಕೂಡ ಅಷ್ಟೇ ಇಂಜೂರಿಯಸ್. ಸೊ ಈ ಗ್ರೂಪ್ ಆಫ್ ಪೀಪಲಲ್ಲಿ ಕೂಡ ಈ ಸವಕಳಿ ಏನಿದೆ ಅದು ಬೇಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಲೈಕ್ ರಾಂಗ್ ವೇ ಆಫ್ ಫುಡ್, ಯಾರು ತುಂಬ ಈ ಕಾರ್ಬೊನೇಟೆಡ್ ಡ್ರಿಂಕ್ಸ್ ತಗೊಳ್ತಾರೋ ಅಥವಾ ತುಂಬ ಆಲ್ಕೋಹಾಲಿಸಮ್ ಇರೋರಲ್ಲಿ ಇನ್ಫ್ಲಮೇಷನ್ ಬೇಗ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕೆಲವು ಅಡಿಕ್ಷನ್ಸ್, ಟೊಬ್ಯಾಕೋ ಇದೆಲ್ಲ ಇರುವಾಗ ಏನಾಗುತ್ತೆ, ಆ ಜಾಯಿಂಟಿಗೆ ಇರುವಂಥ ರಕ್ತ ಸಂಚಾರ ಕಡಿಮೆ ಆದಾಗ ಅವರಿಗೂ ಕೂಡ ಈ ಸವಕಳಿ ಸಮಸ್ಯೆಗಳು ಬೇಗ ಬರುವಂಥ ಸಾಧ್ಯತೆಗಳಿದೆ. ಸೊ ಬಟ್ ಮೇನ್ ರಿಸ್ಕ್ ಫ್ಯಾಕ್ಟರ್ ಏನು ಅಂತ ಕೇಳಿದರೆ ಒಬೇಸಿಟಿ ಆ್ಯಂಡ್ ಕೆಲವು ಮೆಟಬಾಲಿಕ್ ಸಿಂಡ್ರೋಮ್ಸ್, ಅಂದರೆ ಡಯಾಬಿಟಿಸ್ ಇದ್ದವರಲ್ಲಿ ಬೇಗ ಬರುವಂಥ ಸಾಧ್ಯತೆ ಇದೆ. ಅಥವಾ ಗೌಟ್, ನಾನು ಹೇಳಿದ್ದೇನೆ ಯೂರಿಕ್ ಆಸಿಡ್ ಮೆಟಬಾಲಿಸಮ್ ಅಲ್ಲಿ ಬರುವಂಥ ಒಂದು ಕಾಯಿಲೆ ಅದು. ಸೊ ಅದರಲ್ಲಿ ಕೂಡ ಇಲ್ಲಿ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಡೆಪಾಸಿಟ್ ಆಗಿ ಅಲ್ಲಿ ಇನ್ಫ್ಲಮೇಷನ್ ಆಗಿ ರಿಪೀಟೆಡ್ಲಿ ಇನ್ಫ್ಲಮೇಷನ್ ಆದಾಗ ದಟ್ ವಿಲ್ ಶ್ಯೂರ್ಲಿ ಎಂಡ್ ಅಪ್ ಇನ್ ಆಸ್ಟಿಯೋಆರ್ಥರೈಟಿಸ್. ಸೊ ಈ ಥರ ಭಾಳಷ್ಟು ಕಾರಣಗಳಿದೆ. ಕೆಲವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇದೆ, ಲೈಕ್ ಜೆನೆಟಿಕ್ ಫ್ಯಾಕ್ಟರ್, ಅವರಿಗೆ ಸವಕಳಿ ಬೇಗ ಬರುವಂಥ ಸಾಧ್ಯತೆಗಳಿದೆ. ಬಟ್ ಮೇನ್ ರಿಸ್ಕ್ ಫ್ಯಾಕ್ಟರ್ ಇಸ್ ಒಬೇಸಿಟಿ ಮತ್ತು ಲ್ಯಾಕ್ ಆಫ್ ಎಕ್ಸಸೈಸ್. ನಾವು ವ್ಯಾಯಾಮ ರೆಗ್ಯುಲರ್ ಆಗಿ ಮಾಡಿದರೆ ಮತ್ತು ವೆಯ್ಟನ್ನು ಕಂಟ್ರೋಲ್ ಮಾಡಿದರೆ ಈ ಮೊಣಕಾಲು ನೋವೇನಿದೆ ಅದನ್ನು ಕಂಪ್ಲೀಟ್ಲಿ ತಡೆಗಟ್ಟಲಿಕ್ಕೆ ಸಾಧ್ಯ. ಇನ್ನು ಮಂಡಿ ನೋವು ಡೆವಲಪ್ ಆದರೆ ಅದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ಗಳಿದೆ. ಇನಿಷಿಯಲ್ ಸ್ಟೇಜಲ್ಲಿ ಹೋದರೆ ರೆಗ್ಯುಲರ್ ಆಗಿರುವಂಥ ಕೆಲವು ವ್ಯಾಯಾಮಗಳಿದೆ, ಅದು ಫಿಸಿಯೋಥೆರಪಿಸ್ಟ್ ಹತ್ರ ನೀವು ಹೋದರೆ ಅವರು ಹೇಳ್ಕೊಡ್ತಾರೆ. ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡಬೇಕು. ಆ್ಯಂಡ್ ಇನಿಷಿಯಲಿ ಅದು ಬಂದರೆ ಕಡಿಮೆ ಮಾಡಲಿಕ್ಕೆ ಇರುವಂಥ ಕೆಲವು ಆಯುರ್ವೇದ ಟ್ರೀಟ್ಮೆಂಟ್ಸ್ ಇದೆ, ಬಸ್ತಿ ಇರ್ಬೋದು, ಅಥವಾ ಸಿಂಪಲ್ ಆಗಿರುವಂಥ ಕೆಲವು ಹೆರ್ಬಲ್ ಎಕ್ಸ್ಟ್ರಾಕ್ಟ್ಸ್ ಇದೆ, ಮೇ ಬಿ ಲೈಕ್ ಫುಡ್ ಸಪ್ಲಿಮೆಂಟ್ಸ್ ಇದೆ, ಗ್ಲೂಕೋಸಮಿನ್, ಕಾಂಟ್ರೈಟಿನ್ ಸಲ್ಫೇಟ್, ಈ ಥರ ಹಲಿರೋನಿಕ್ ಆಸಿಡ್. ಸೊ ಈ ಥರ ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಕೂಡ ಈ ಪೇನನ್ನು ನಾವು ಇನಿಷಿಯಲಿ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವೇನು ಮಾಡಬೇಕು, ಯಾವ ಸ್ಟ್ರೈನಸ್, ಈ ಕೆಲವರಿಗೆ ಹೇಗಿರುತ್ತೆ, ಸರ್ ನಾವು ಮೊದಲಿನ ಥರನೇ ಎಲ್ಲ ಮಾಡ್ಬೋದಾ, ಸಿವಿಯರ್ ಪೇಯ್ನ್ ಇತ್ತು, ಅದು ಓಕೆ, ಟ್ರೀಟ್ಮೆಂಟಲ್ಲಿ ಕಡಿಮೆ ಆಯಿತು, ನನಗೆ ಯುರೋಪಿಯನ್ ಕ್ಲಾಸೆಟ್ ಯೂಸ್ ಮಾಡೋಕ್ಕೆ ಬರಲ್ಲ, ನಾನು ಇಂಡಿಯನ್ ಟಾಯ್ಲೆಟಲ್ಲೇ ಕೂರ್ತೇನೆ ಅಂತ ಹೇಳಿದಾಗ ಏನಾಗುತ್ತೆ, ಮತ್ತೆ ಅಲ್ಲಿ ವೇರ್ ಆ್ಯಂಡ್ ಟೈರ್ ಸ್ಟಾರ್ಟ್ ಆಗುತ್ತೆ. ಸೊ ನಾವೇನು ಮಾಡಬೇಕು, ನಮ್ಮ ಆ ಕಂಡೀಷನ್ನ ಅರ್ಥ ಮಾಡ್ಕೋಬೇಕು. ಓಕೆ, ನಮ್ಮ ವಯಸ್ಸು ನಾವು 20 ವರ್ಷ ಇದ್ದಾಗ ಏನೇನು ಆ್ಯಕ್ಟಿವಿಟೀಸ್ ನಮ್ಮ ಹತ್ರ ಮಾಡ್ಲಿಕ್ಕೆ ಆಗ್ತಿತ್ತು, ಆ ಎಲ್ಲ ಆ್ಯಕ್ಟಿವಿಟೀಸು ಅಟ್ ದ ಏಜ್ ಆಫ್ 55 ಮಾಡಬೇಕು ಅಂದರೆ ತುಂಬ ಕಷ್ಟ. ತುಂಬ ಜನ ನಮ್ಮಲ್ಲಿ ಬರೋರು ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾರೆ, ಸರ್ ನನಗೆ ಮೊದಲು ನಾನು ಮರ ಹತ್ತಿದ್ದೆ, ಈಗ ನಾವು ಅದು ಮಾಡ್ಬೋದು ಅಂತ ಕೇಳಿದ್ರೆ ದಟ್ಸ್ ನಾಟ್ ಪ್ರಾಕ್ಟಿಕಲ್. ಸೊ ನಾವೇನು ಮಾಡಬೇಕು, ಆ ಮೊಣಕಾಲಲ್ಲಿ ಇಂಜುರಿ ಆಗಿದೆ, ಆ ಮಂಡಿಯಲ್ಲಿ ಇಂಜುರಿ ಆಗಿದೆ, ಅದೀಗ ಹೀಲ್ ಆಗ್ತಾ ಇದೆ. ಸೊ ಏನೇನು ಆ್ಯಕ್ಟಿವಿಟೀಸ್ ಮಾಡಿದರೆ
ಅದಕ್ಕೆ ಒತ್ತಡ ಆಗ್ಬೋದು, ಆ ಥರ ಆ್ಯಕ್ಟಿವಿಟೀಸನ್ನು ನಾವು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಮಾಡಿ ಅದಕ್ಕಿರೋದು ಪ್ರಾಪರ್ ಕೇರ್ ಕೊಟ್ಟರೆ ಒಂದು ಸ್ವಲ್ಪ ರೆಸ್ಟ್ ಬೇಕೇ ಬೇಕು, ಅಟ್ ದ ಸೇಮ್ ಟೈಮ್ ಎಕ್ಸಸೈಸು ಬೇಕು, ಅಟ್ ದ ಸೇಮ್ ಟೈಮ್ ವೆಯ್ಟು ಕಡಿಮೆ ಆಗಬೇಕು. ಸೊ ಇದು 3 ಫ್ಯಾಕ್ಟರ್ಸನ್ನು ನಾವು ಅಟ್ ದ ಸೇಮ್ ಟೈಮ್ ಮಾಡಬೇಕು. ರೆಸ್ಟ್ ಕೊಡಬೇಕು. ರೆಸ್ಟ್ ಕೊಟ್ಟು ಎಕ್ಸಸೈಸ್ ಹೇಗೆ ಮಾಡೋದು ಅಂದರೆ ಐಸೋಮೆಟ್ರಿಕ್ ಕಂಟ್ರಾಕ್ಷನ್ ಎಕ್ಸಸೈಸ್ಗಳಿರುತ್ತೆ. ನಾವು ಕುಳಿತು ಮಾಡುವಂಥ ಕೆಲವು ವ್ಯಾಯಾಮಗಳಿದೆ. ಅದು ಮಾಡಿದಾಗ ಆ ಮೊಣಕಾಲು ಸುತ್ತಲೂ ಇರುವಂಥ ಸ್ಟ್ರಕ್ಚರ್ಸ್ ಏನಿದೆ ಅದರ ಸ್ಟ್ರೆಂತನ್ನು ನಾವು ಚೆನ್ನಾಗಿ ಇಂಪ್ರೂವ್ ಮಾಡ್ಬೋದು. ಬಟ್ ಅದರ ಮೇಲೆ ವೆಯ್ಟ್ ಬೀಳುವಾಗ ಒಂದು ಇಂಜುರಿ ಇದೆ, ಅಟ್ ದ ಸೇಮ್ ಟೈಮ್ 80-90 kg ಅದರ ಮೇಲೆ ವೆಯ್ಟ್ ಬಿದ್ದಾಗ ಇನ್ನೂ ಆ ಕಾರ್ಟಿಲೇಜ್ ಏನಿದೆ ಅದರ ಮೇಲೆ ಪ್ರೆಷರ್ ಬೀಳುತ್ತೆ, ಅಲ್ಲಿರೋ ಮಿನ್ಸ್ಕೆ ಏನಿದೆ ಅದರ ಮೇಲೆ ಪ್ರೆಷರ್ ಬೀಳುತ್ತೆ, ಆ ಜಾಯಿಂಟು ಸ್ಟ್ರಕ್ಚರ್ಸ್ ಎಲ್ಲ ಅದರ ಮೇಲೆಲ್ಲ ಒತ್ತಡ ಆಗೋದ್ರಿಂದ ಪ್ರಾಬ್ಲಮ್ ಹೆಚ್ಚಾಗುತ್ತೆ. ಸೊ ನಾವು ಇನಿಷಿಯಲಿ ಆ ಪೇಯ್ನ್ ಇರುವ ಟೈಮ್ಗೆ ಏನು ಮಾಡಬೇಕು, ಸ್ವಲ್ಪ ರೆಸ್ಟ್ ತಗೋಬೇಕು ಆ್ಯಂಡ್ ಅದರೊಟ್ಟಿಗೆ ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಬೇಕು. ಅಲ್ಲಿರುವಂಥ ಇನ್ಫ್ಲಮೇಷನ್ ಕಡಿಮೆ ಆಗಲಿಕ್ಕಿರುವಂಥ ನ್ಯಾಚುರಲ್ ಆ್ಯಂಟಿ ಇನ್ಫ್ಲಮೇಟರಿ ಮೆಡಿಸಿನ್ಸನ್ನು ತಗೋಬೋದು. ಅದು ಕರ್ಕ್ಯೂಮಿನ್ ಇದೆ, ಸುಮಾರಷ್ಟಿದೆ, ಒಮೆಗಾ 3 ಫ್ಯಾಟಿ ಆಸಿಡ್. ಸೊ ಇದೆಲ್ಲ ತಗೊಳ್ಳೋದ್ರಿಂದ ಏನಾಗುತ್ತೆ, ಅಲ್ಲಿರುವಂಥ ಇನ್ಫ್ಲಮೇಷನ್ ಕಡಿಮೆ ಆಗಿ ಈ ಪ್ರಾಬ್ಲಮಿಂದ ನಮಗೆ ಫಸ್ಟ್ ಸ್ಟೇಜ್ ಆಗಲಿ ಸೆಕೆಂಡ್ ಸ್ಟೇಜ್ ಆಗಲಿ ಆ್ಯಂಡ್ ಓಕೆ ಥರ್ಡ್ ಸ್ಟೇಜ್ ಆದರೂ ಕೂಡ ಇನ್ನೂ ಆ ಡಿಸೀಸ್ ಪ್ರೋಗ್ರೆಸ್ಸನ್ನು ತಡೆಗಟ್ಟಲಿಕ್ಕೆ ನಮ್ಮ ಹತ್ರ ಸಾಧ್ಯ. ಆ್ಯಂಡ್ ನನಗೆ ಹೇಳಿದ್ದೇನೆ ಭಾಳಷ್ಟು ಕಂಡೀಷನ್ಸಲ್ಲಿ ಮೊಣಕಾಲು ನೋವು ಬರ್ಬೋದು, ಎಲ್ಲದೂ ಆಸ್ಟಿಯೋ ಆರ್ಥರೈಟಿಸೇ ಇರಬೇಕು ಅಂತಿಲ್ಲ. ಸೊ ಯೂಶ್ವಲಿ ನೀವು ಡಾಕ್ಟರ್ಸ್ ಹತ್ರ ಹೋದಾಗ ಅವ್ರು ಏನು ಮಾಡ್ತಾರೆ, ಕೆಲವು ಟೆಸ್ಟ್ಗಳು ಮಾಡ್ತಾರೆ. ಬ್ಲಡ್ ಟೆಸ್ಟ್ ಮಾಡಿದರೆ ನಮಗೆ ಗೊತ್ತಾಗುತ್ತೆ, ESR ಲೆವೆಲ್ ಚೆಕ್ ಮಾಡ್ತಾರೆ, CRP ಲೆವೆಲ್ಸ್ ಚೆಕ್ ಮಾಡ್ತಾರೆ, ಆ್ಯಂಟಿ ನ್ಯೂಕ್ಲಿಯರ್ ಆ್ಯಂಟಿಬಾಡಿ ಅಂತಿದೆ ANA ಲೆವೆಲ್ಸ್, ಅದು ನಾವು ಚೆಕ್ ಮಾಡ್ತೀವಿ. ಸೊ ಈ ಥರ ಇದೆಲ್ಲ ನಾವು ಚೆಕ್ ಮಾಡಿ ನೋಡಿದಾಗ ಯೂರಿಕ್ ಆಸಿಡ್ ಲೆವೆಲ್ ಚೆಕ್ ಮಾಡ್ತೀವಿ. ಸೊ ಇದೆಲ್ಲ ನೋಡಿದಾಗ ವಿ ಕ್ಯಾನ್ ಡಿಫ್ರೆನ್ಷಿಯೇಟ್ ಇದು ಮೊಣಕಾಲಿಗೆ ಒತ್ತಡದಿಂದ ಆಗಿರುವಂಥ ಅಥವಾ ರೆಗ್ಯುಲರ್ ಆ್ಯಕ್ಟಿವಿಟೀಸಿಂದ ಆಗಿರುವಂಥ ಸೌಕಳಿಯ ಅಲ್ಲ, ಇದು ಬೇರೆ ಏನಾದರೂ ಕಾಯಿಲೆ ರುಮಟೋಯ್ಡ್ ಆರ್ಥರೈಟಿಸ್ ಇದೆ. ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಅದಕ್ಕಿರುವಂಥ ಕರೆಕ್ಟ್ ಆಗಿರುವಂಥ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಗುಣಪಡಿಸಲಿಕ್ಕೆ ಸಾಧ್ಯ. ಕೆಲವು ಸಲ ಏನಾಗುತ್ತೆ ನಮಗೆ ಗೊತ್ತಾಗಲ್ಲ, ಎಲ್ಲ ಮಾರ್ಕರ್ಸು ನಾರ್ಮಲ್ ಇರುತ್ತೆ. ಸೊ ಇನ್ ದ್ಯಾಟ್ ಕೇಸ್ ಕೆಲವು ಸಲ ಮೊಣಕಾಲ್ದು MRI ಅಥವಾ ಎಕ್ಸ್ರೇ ಮಾಡಿದಾಗ ಅಲ್ಲಿ ಇರುವಂಥ ವೇರ್ ಆ್ಯಂಡ್ ಟೈರ್, ಅಲ್ಲಿ ಆಗಿರುವಂಥ ಸ್ಪರ್ ಫಾರ್ಮೇಷನ್, ಅಲ್ಲಿ ಆಗಿರುವಂಥ ಆಸ್ಟಿಯೋಫೈಟ್ಸ್ ಇದೆಲ್ಲ ಕಂಡುಹಿಡಿಯಲಿಕ್ಕೆ ಸಾಧ್ಯ. ಅಲ್ಲಿ ಬೇರೆ ಏನಾದರೂ ಸ್ಟ್ರಕ್ಚರ್ಗೆ ಇಂಜುರಿ ಆಗಿದೆ ಅಂತಾನೂ ಕೂಡ ಕಂಡುಹಿಡಿಬೋದು. ಕೆಲವು ಸಲ ಏನಾಗುತ್ತೆ, ಏನೋ ಒಂದು ಇಂಜುರಿ ಆಗಿರುತ್ತೆ ಬಟ್ ಅದರ ಸಿಂಪ್ಟಮ್ಸ್ ನಮಗೆ ಕಾಣಬೇಕು ಅಂತಿಲ್ಲ. ಮೇ ಬಿ ಮೊಣಕಾಲು ಸೌಕಳಿ ಸಣ್ಣಕ್ಕಾಗಿರ್ಬೋದು, ಅದರದ್ದು ಏನೂ ಸಿಂಪ್ಟಮ್ಸ್ ಇಲ್ಲ, ಬಟ್ ಮೇ ಬಿ ಅನದರ್ ಇಂಜುರಿ ಆಗಿರ್ಬೋದು, ಅದರಿಂದ ಪೇಯ್ನ್ ಡೆವಲಪ್ ಆಗಿರ್ಬೋದು. ಬಟ್ ಈ ಯಾವುದೇ ಇಂಜುರಿ ನಮ್ಮ ಮೊಣಕಾಲಲ್ಲಿ ಆದರೂ ಕೂಡ ಅಲ್ಲಿ ಏನಾದರೂ ಇನ್ಫ್ಲಮೇಷನ್ ಆದರೂ ಕೂಡ ಲೇಟರ್ ಸ್ಟೇಜಸಲ್ಲಿ ಏನಾಗುತ್ತೆ, ದಟ್ ವಿಲ್ ಲೀಡ್ ಟು ಆಸ್ಟಿಯೋ ಆರ್ಥರೈಟಿಸ್. ಸೊ ನೀವೇ ವಿಚಾರ ಮಾಡಿ, ನಮಗೆ ಸರಿಯಾಗಿ ನಡೆಯೋಕ್ಕಾಗಲ್ಲ, ನಮ್ಮ ಯಾವುದೋ ಇಷ್ಟ ಇರುವಂಥ ಆ್ಯಕ್ಟಿವಿಟೀಸ್ ಮಾಡಲಿಕ್ಕಾಗಿಲ್ಲ ಅಂದರೆ ಎಷ್ಟು ಕಷ್ಟ ಅಲ್ವಾ. ಸೊ ಹಾಗಾಗಿ ನಾವೇನು ಮಾಡಬೇಕು, ಮೊಣಕಾಲಿಂದು ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಸಿನ್ಸ್ ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಜಾಯಿಂಟ್, ಸೈನೋವಿಯಲ್ ಜಾಯಿಂಟ್. ಸೊ ನಾವು ಅಲ್ಲಿ ಇರುವಂಥ ಸೈನೋವಿಯಲ್ ಫ್ಲೂಯಿಡ್ಡು ಅದೆಲ್ಲ ಲೇಟರ್ ಸ್ಟೇಜಸಲ್ಲಿ ಡ್ರೈ ಆಗ್ತಾ ಹೋಗ್ತದೆ, ಸಿವಿಯರ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ನಾವು ಇನಿಷಿಯಲಿ ಈ ಪ್ರಾಬ್ಲಮನ್ನು ಕಂಡುಹಿಡಿದು ಅದಕ್ಕಿರುವಂಥ ಕರೆಕ್ಟ್ ಆಗಿರುವಂಥ ಟ್ರೀಟ್ಮೆಂಟ್ ತಗೊಂಡು ನಮ್ಮ ವೆಯ್ಟನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ, ಒಳ್ಳೆ ಆಹಾರ ಕ್ರಮ ಫಾಲೋ ಮಾಡಿ, ಒಳ್ಳೆ ವ್ಯಾಯಾಮಗಳು ಫಾಲೋ ಮಾಡಿ, ಇದೆಲ್ಲ ಮಾಡಿದರೆ ಏನಾಗುತ್ತೆ, ನಮ್ಮ ಈ ಆಸ್ಟಿಯೋ ಆರ್ಥರೈಟಿಸ್ ಅಥವಾ ಸೌಕಳಿ ಏನಿದೆ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.